ಎಲ್ಲೋ ಅಂದ್ರೆ ನನ್ನ ಫೇವ್ರೇಟ್. ಬ್ಲ್ಯಾಕ್ ಹಾಕಿನ ತೋರ್ಸ, ಝೂಮ್ ಹಾಕಿನಿ, ತಗಲಾಕೊಂಡೆ ನೋಡ್ರಿ. ಮಾಡಕಂತ ಒಳಗ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬಂದಾರ. ವೈಟ್ ಬ್ಲ್ಯಾಕ್ ಅಂದ್ರೆ ನಂಗೆ ಇಷ್ಟ. ಇಂದ ಇನ್ಕಮ್ ಬರುತ್ತಾ ಅಂತ ನೀವು ಬ್ಲಾಗ್ ಮಾಡೋದು ನಿಮ್ಮ ಹಸ್ಬೆಂಡಿಗೆ ಗೊತ್ತಿದೆಯಾ ಅಕ್ಕ? ಅವರನ್ನ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಹಂಗ ಸ್ಟಾರ್ಟ್ ಮಾಡ್ಬಿಟ್ಟು ನೋಡ್ರಿ. ಇವತ್ತು ಇನ್ನೂ ಸ್ನಾನ ಮಾಡಿಲ್ಲ, ಮಾಡಬೇಕು. ಮತ್ತೆ ಇವತ್ತು ಹೆಂಗಿರುತ್ತಾ ಡೇ ಅಂತ ತೋರಿಸ್ತಿರ್ತೀನಿ. ಮತ್ತೆ ಇವತ್ತು ಸಾವಿತ್ರಿ ಜ್ಯೋತಿ ಮದ್ವೆಗೆ ಹೋಗಿದಾರ, ಬರ್ತಾರ ಸಂಜೆ. ಅವ್ರ ಫ್ರೆಂಡ್ ಮದ್ವೆ ಐತೆ ಅಂತ ಹೇಳಿ ಹೋಗಿದಾರ. ಇನ್ನೊಂದೇನಪ್ಪಾ ಅಂತಂದ್ರ ನೋಡ್ರಿ, ಏನ್ ಆರ್ಡರ್ ಹೇಗೆ ಇಟ್ಕೊಂಡ್ ಬಂದೀನಿ ಅಂತೇಳಿ ಯೋಚನೆ ಮಾಡ್ತಿರ್ತೀರಿ. ಇದನ್ನ ಮೀಶೋದೊಳಗಡೆ ಆರ್ಡರ್ ಮಾಡಿದ್ದೆ. ನಂಗೆ ನೈಟೀಸ್ ಇದ್ವು, ಅವಾಗ ಒಂದು ಪ್ರಮೋಷನ್ ಕೊಟ್ಟಿದ್ರು, ಅವು ಇದ್ವು. ಅವ್ನು ಯೂಸ್ ಮಾಡಕಂತಿದ್ದೆ, ಅವು ಹಳೆವ ಆಗ್ಬಿಟ್ಟಿದ್ವು ನನ್ನ ಸೈಜಿಗೆ. ರೇಷ್ಮನ್ ಇದ್ವು, ಬಟ್ ನನಗೆ ಇವಾಗ ಎಲ್ ಸೈಜ್ ಯೂಸ್ ಮಾಡಕಂತೀನಿ. ಸ್ವಲ್ಪ ದಪ್ಪ ಆಗಿನಲ್ಲ, ಸೊ ಫೀಡಿಂಗ್ ಗಿಡಿಂಗ್ ಮಾಡಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗಲಿ ಅಂತೇಳಿ ಎಲ್ಲಿ ಯೂಸ್ ಮಾಡಕಂತೀನಿ. ಅದಕ್ಕೋಸ್ಕರ ನೈಟೀಸ್ ಆರ್ಡ್ರ್ ಮಾಡಿದ್ನೆ ಆನ್ಲೈನ್ ಒಳಗಡೆ. ನಿಮಗೂ ಯೂಸ್ಫುಲ್ ಆದರೂ ಆಗ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತೆ ಲಿಂಕ್ ಅಂತ ಕೇಳಬೇಡ್ರಿ, ಲಿಂಕ್ನ ಹಾಕಿರ್ತೀನಿ. ಯಾರಿಗಾದ್ರೂ ಯೂಸ್ಫುಲ್ ಆದ್ರೆ ಹೋಗಿ ಪರ್ಚೇಸ್ ಮಾಡಲಿ ಅಂತೇಳಿ ಇಲ್ಲೇ ಓಪನ್ ಮಾಡೋದು. ಸ್ವಲ್ಪ ಓಪನ್ ಮಾಡಿದೆ, ಅದಕ್ಕೆ ವಿಡಿಯೋ ಮಾಡಿ ತೋರ್ಸಂತಡಿ ಅಂತೇಳಿ. ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ಅಲ್ಲಾದರೂ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ಅವಾಗ ಹಾಕ್ತೀನಿ. ಐ ಆಮ್ ಕ್ಯೂರಿಯಸ್ ಗೈಸ್. ವೇಟ್ ಮಾಡಕಂತಿದ್ದೆ ನಾನು. ನೈಟಿನ ಇದ್ದಿಲ್ಲ, ಬರೀ ಹಳೇವ ಹಾಕ್ಯಣಕ್ಕೆ ಬ್ಯಾಸ್ರು ಬರಕಂತಿತ್ತು. ಚಲೋ ತೊಗೊಳಮ್ ತಡಿ, ಮನ್ಯಾಗ ಇದ್ರೇನಾದ್ರೂ ಚಲೋ ಹಾಕ್ಯಣಮ್ಮ ಅಂತೇಳಿ ಅನ್ಕೊಂಡು ನನ್ನ ಫೇವ್ರೇಟ್ ಕಲರ್ ಎಲ್ಲೋ ಮಾಡಿದ್ದೀನಿ ಗೈಸ್. ಬ್ಲ್ಯಾಕು ಎಲ್ಲೋ ಅಂದ್ರೆ ನನ್ನ ಫೇವ್ರೇಟ್. ಬ್ಲ್ಯಾಕ್ ಹಾಕ್ಯಬಾರ್ದು ಅಂತೇಳಿ ಎಲ್ಲೋ ಮಾಡೀನಿ. ಓಪನ್ ಮಾಡಿ ನೋಡ್ತೀನಿ ತಡ್ರಿ ನಿಮ್ಮ ಮುಂದೆನ. ಕ್ಲಾತ್ ಹೆಂಗದವ ಏನು ಗೊತ್ತಿಲ್ಲ, ಹಂಗ ಸುಮ್ಮ ಮಾಡ್ಬಿಟ್ಟಿನಿ. ಕಲರ್ ಇಷ್ಟ ಆದ್ವು ಅಂತೇಳಿ. ಹಂಗೇನಾದ್ರೂ ಚಲೋ ಅನ್ಸಿಲ್ಲ ಅಂದ್ರೆ ದಬ್ಬತ್ನ ಗೈಸ್ ರಿಟರ್ನ್. ನಾನೇ ತಗೋಬೇಕು, ಯೂಸ್ ಮಾಡ್ಬೇಕಂತಾನೆ ಆರ್ಡರ್ ಮಾಡೀನಿ. ಏನೋ ಚೆನ್ನಾಗಿ ಕಾಣ್ಸಕತ್ತೈತಿ. ಫಸ್ಟ್ ಒನ್ ಬ್ಲೂ, ಇವಾಗ ಹಾಕೊಂಡಿರೋದು ಬ್ಲೂ. ಇದು ರೇಷ್ಮಂದ್ ಗೈಸ್. ಇದು ಅವತ್ತು ಒಬ್ರು ಕೇಳಿದ್ರಿ, ಇದು ಟಾಪ ಏನು ನೈಟಿನ ಅಂತ. ಫಿಡಿಂಗ್ ನೈಟಿ ಗೈಸ್, ಇದೇನು ಟಾಪ್ ಅಲ್ಲ. ಟಾಪ್ ಥರನ ಫೀಲ್ ಕೊಡ್ತಿರ್ತಾರ, ಬಫ್ ಅದಾವಲ್ಲ, ಸೊ ಅದಕ್ಕೆ ಅದು ಟಾಪ್ ಅನ್ನೋ ಥರ ಕಾಣಿಸುತ್ತಾ. ಎಲ್ ಸೈಜ್ ಮಾಡೀನಿ, ಸೈಜ್ ಏನು ಚೆನ್ನಾಗಿದೆ ನೋಡ್ರಿ ಗೈಸ್. ಇದೆ, ಎಲ್ ಸೈಜ್ ಮಾಡಿದ್ದೀನಿ. ಫುಲ್ ಕೆಳಗಡೆ ಬಂದಿದ್ವಿ. ಚಲೋ ಐತಲ್ಲ ನಾನೇ? ತಳ್ಳಗದವೇನು ಏನಿಲ್ಲಲ್ಲ ನೋಡ್ರಿ ಗೈಸ್, ಚೆನ್ನಾಗಿದಾವು. ಇಷ್ಟ ಆಯ್ತು. ಇದೊಂದು ಕಲರ್ ಮಾಡಿದ್ದೀನಿ. ಹಿಂದ್ಗಡೆ ಕಸಿ ಕೂಡ ಬಂದಿದೆ ಕಟ್ಕೊಳಕ. ಹಿಂಗ ಫೀಡಿಂಗ್ ಗೊತ್ತಿರುತ್ತಲ್ಲ, ಫೀಡ್ ಮಾಡ್ಬೋದು ಆ ಥರ. ಎಲ್ಲರೂ ಯೂಸ್ ಮಾಡಕತ್ತಾರ ಈಗ. ಪ್ರೆಗ್ನೆಂಟ್ ಇರೋರು, ಡೆಲಿವರಿ ಆದವರು ಅಷ್ಟೇ ಅಲ್ಲ, ಎಲ್ಲರೂ ಯೂಸ್ ಮಾಡಕತ್ತಾರೆ. ಕಂಫರ್ಟೇಬಲ್ ಫೀಲ್ ಇರ್ತದೆ ಅಂತೇಳಿ. ಮತ್ತೆ ಇನ್ನು ಎರಡು ಫೇವ್ರೆಟ್ ಕಲರ್ ಓಪನ್ ಅಂತಲ್ರಿ. ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ನೋಡ್ತೀನಿ. ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಬಿತ್ತದ ಏನಾಗಿರುತ್ತೆ ಅದ್ರಾಗ, ದೊಡ್ಡ ಕೆಲಸ ಅಲ್ಲ. ಸೇಮ್ ಗಾಡ್ಸ್ ಅದೇ ಥರನೇ ಫೀಡ್ ಮಾಡೋ ಥರ. ಹಿಂದ್ಗಡೆ ಕಸಿ ಸೇಮ್ ಅದೇ ಥರ ಪ್ಯಾಟರ್ನ್ ಎಲ್ಲ ಸೇಮ್ ಡಿಟೋ. ಒಂದು ಬಫ್ ಇರೋದಿತ್ತು, ಅದು ನನಗೆ ಆಮೇಲೆ ಸಿಕ್ಕಿತ್ತು. ನಾ ಇದನ್ನ ಆರ್ಡರ್ ಮಾಡೇ ಬಿಟ್ಟಿದ್ದೆ. ನೋಡಮ್ ಬಿಡಿ ಯಾವಾಗನ ಅಂತೇಳಿ ಎಲ್ ಸೈಜ್ ಮಾಡಿದ್ರಿ. ಎಲ್ಲಂದ್ರೆ ಇವಾಗ ಪರವಾಗಿಲ್ಲ, ಓಕೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಎಲ್ ಬರಂಗಿಲ್ಲ, ಎಮ್ ಬರುತ್ತೆ. ಇದು ರೇಷ್ಮಂದು ಎಮ್, ಬಟ್ ಸ್ವಲ್ಪ ಫಿಟ್ಟಿಂಗ್ ಅನ್ಸುತ್ತೆ, ಕಂಫರ್ಟೇಬಲ್ ಆಗಿಲ್ಲ. ಅದಕ್ಕೋಸ್ಕರ ಎಲ್ ಸೈಜ್ ಮಾಡಿ. ನೈಸ್, ಚಂದ ಐತೆ ನೋಡ್ರಿ. ಕ್ಲಾತ್ನು ಚಂದ ಐತಿ. ಇನ್ನೊಂದು ಕಲರ್, ಅಷ್ಟು ಕಲರ್ ಇಷ್ಟ ಆಗಿಲ್ಲ, ಬಟ್ ಅದು ಕೊಂಬೋ ಒಳಗಡೆ ಇತ್ತಲ್ಲ,
ಇದ್ರ ಪ್ರೈಸ್ ಎಷ್ಟಪ್ಪ ಅಂತಂದ್ರೆ 1174 ಇದೆ. ಒಂದು 1080 174 ಇಲ್ಲ. ಇಲ್ಲೇ ನಮ್ಮ ತಂಗಿ ಕಡೆ ಇಸ್ಕೊಂಡೆ ಗಾಯ್ಸ್. ಎದಕ್ಕೆ ಖರ್ಚು ಮಾಡ್ಕೊಂಬಿಟ್ಟಿನಿ, ಆಮೇಲೆ ಇದ್ದಿದ್ದಿಲ್ಲ ಮತ್ತೆ ಸಡನ್ಲಿ ಅವ್ರ ಕಡೆ ಇಸ್ಕೊಂಡೆ. 1174. ಅಷ್ಟಕ್ಕೊಂದ ಇದು ಚಂದ ಐತಿ ಕಲರ್ ಒಂಥರ. ನಾನು ಇದು ಕಲರ್ ಚಲೋ ಕಾಣಲ್ಲ ಅಂತ ಅನ್ಕೊಂಡಿದ್ದೆ ನೋಡ್ರಿ, ಚಂದ ಕಾಣಕತ್ತೈತಿ. ಇದ್ರ ಕ್ಲಾತ್ ಸ್ವಲ್ಪ ಚೆನ್ನಾಗೈತೆ, ಆದ್ರೆ ಎರಡು ಸೇಮ್ ಅದಾವೇನೋ ಗೊತ್ತಾಗವಲ್ತು. ಸ್ವಲ್ಪ ದಪ್ಪ ಅನ್ಸಕತ್ತೈತೆ ಅವನ್ನ ಹಿಡ್ಕೊಂಡಾಗ, ಇದನ್ನ ಇಟ್ಕೊಂಡಾಗ. ಇದನ್ನು ಸೇಮ್ ಗೈಸ್, ಫೀಡಿಂಗ್ ನೋಡ್ರಿ. ಇದನ್ನ ಆರ್ಡರ್ ಮಾಡಿದ್ರೆ ಯೂಸ್ಫುಲ್, ಇವಾಗ ಯೂಸ್ ಐತಂತೇಳಿ ಮಾಡಿದೆ ಗೈಸ್, ಇಲ್ಲಾಂದ್ರೆ ಮಾಡ್ತಿದ್ದಿಲ್ಲ ಇನ್ನೇನು ನಾನು. ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ಲಿಂಕ್ ಬೇಕಪ್ಪ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿರಿ. ಅಥವಾ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾಳೆ ನಾಡಿದ್ರೊಳಗಡೆ. ಸೊ ಅಲ್ಲಿ ಆದ್ರೆ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ಬೈ ಮಾಡಿರಿ ಗೈಸ್. ನೋಡ್ರಿ, ಆ ನೈಟಿ ಒಳಗಡೆ ಈ ಒಂದು ನೈಟಿ ಹಾಕೊಂಡಿದ್ದೀನಿ. ನಮ್ಮ ಜೊತೆನವರು ಆ ಕಲರ್, ಯೆಲ್ಲೋ ಕಲರ್ ಏನೋ ಇಷ್ಟ ಇಲ್ಲ ಅಂತ ಅನ್ನಕತ್ತಿದ್ರು. ಈ ಕಲರ್ ಚಲೋ ಕಾಣುತ್ತಾ ಅಂದ್ರೆ ಅದಕ್ಕೋಸ್ಕರ ಈ ನೈಟಿ ಹಾಕೊಂಡಿದ್ದೀನಿ. ನೋಡ್ರಿ, ಕಾಣಕಂತೈತಿ, ಚಲೋ ಕಾಣಕಂತೈತಿ ನೋಡ್ರಿ. ಒಂದು ಆಲ್ರೆಡಿ ಈ ಥರ ಕಲರ್ ಇತ್ತು ಅನ್ಸಕತೈತಿ, ಮತ್ತೆ ನಿನ್ನೆ ಒಂದು ಹಾಕೊಂಡಿದ್ದಾನೆ, ಅದನ್ನು ಬ್ಲೂ ಅಲ್ಲ, ಸೇಮ್ ಅನ್ಸಕಂತೈತಿ ಗೈಸ್. ನೋಡ್ರಿ, ನಮ್ಮ ವೀರೇಶ ಈಗ ಜ್ಯೋತಿ ಸಾವಿತ್ರಿನ ಮದ್ವೆಗೆ ಬಿಟ್ಟು ಬರಕ ಕೃಷಿ ನೋಡ್ರಿ ಎಷ್ಟು ಕ್ಯೂಟ್ ಕಂಡಕಂತಾಳ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಮದ್ವೆ ಐತಿ, ಬಳೆ ಶಾಸ್ತ್ರ ಮಾಡ್ಯಾರ ಇವತ್ತು. ಆಕಿಗೆ ಬಳೆ ಹಾಕ್ಯಂಬಂದಾಳ. ಸಾವು ಹಾಕಿನ ತೋರ್ಸು, ಝೂಮ್ ಹಾಕಿನಿ. ತಮ್ಮ ಅವಳಿ ನಡ್ಸಾಕಂತಾರ. ಎಷ್ಟು ಕ್ಯೂಟ್ ಕಾಣಕತ್ತೈತಿ ನೋಡ್ರಿ ನಮ್ಮ ಬಂಗಾರ. ಅದ್ದಿದ್ದೇವ ಮಾಡ್ರಿ ಕೃಷಿ, ಅದ್ದಿದ್ದೇವ ಮಾಡ್ರಿ. ಮದ್ವಿಗೆ ಹೊಂಟಾರ ಗೈಸ್ ಇವರು, ಅವ್ರ ಫ್ರೆಂಡಿಂದ. ಈಕಿನ್ ನೋಡ್ರಿ, ತಗಲಾಕೊಂಡೆ. ಇವ್ರು ನೋಡ್ರಿ ಬಂದಾರ, ಬಾದಾಮಿ ಕುಟ್ಟಕಂತ ನೋಡ್ರಿ. ಇವ್ರು ಅಮೂಲ್ಯನ್ ಜಾಗ ಇವ್ರು ತಗೊಂಡಾರ ಇವಾಗ ಬಾದಾಮಿ ಕುಟ್ಟಾಗ. ಹೆಂಗದ ನೋಡ್ರಿ ಗೈಸ್ ಅಕ್ಕಿ, ಎಷ್ಟು ಕೆಟ್ಟದಾಗಿ ಕಾಣ್ತದ ನೋಡ್ರಿ. ನೋಡ್ರಿ, ಇವತ್ತು ಡ್ಯಾನ್ಸ್ ಸಂಡೇ ಐತಲ್ಲ, ನಮ್ಮ ಮರ್ದಾನಿದ ರಜೆ ಐತಿ. ಸೊ ಅದಕ್ಕೋಸ್ಕರ ನಮ್ಮ ಮನೆಯನ್ ಜೊತೆಗೆ ಡ್ಯಾನ್ಸ್ ವಿಡಿಯೋ ಮಾಡೋಣ ಅಂತೇಳಿ ಬಂದಿದ್ದಾನ. ಹಂಗ ನಮ್ಮ ಮನೆಯೂ ಮಾಡಿದ್ದಿಲ್ಲ, ಭಾಳ ದಿನ ಆಗಿತ್ತು. ಬೆಸ್ಟ್ ಬರಲ್ಲ ಹಿಂದೆಲ್ಲ, ಹೊರಗಡೆನೂ ಚಂದ. ಗೈಸ್ ನೋಡ್ರಿ, ಇವು ಬಿಸಿಲಾಗ ಪ್ರಾಕ್ಟೀಸ್ ಮಾಡಕಂತ ಒಳಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬಂದಾರ. ಮತ್ತು ಬರೀ ಅವೇ ಸಾಂಗ್ ಆಗ್ತಾವಂತೇಳಿ ಯಾವಾಗನ ವಿಡಿಯೋ ಬಿಡಕ್ಕೆ ಬರ್ತದ ಅಂತೇಳಿ ವಿಡಿಯೋ ಪ್ರಾಕ್ಟೀಸ್ ಮಾಡಕಂತಾರ. ನಮ್ಮ ಮನೆಯೇ ಫಾಸ್ಟ್ ಫಾರ್ವರ್ಡ್ ಗೈಸ್, ಒಂದೇ ಸಲ ನೋಡಿದ್ಗಟ್ಲೆ ಕಲ್ತ್ಕೊಂಡ್ಬಿಡ್ತಾಳೆ. ನೀನು ಡ್ಯಾನ್ಸ್ ಕ್ಲಾಸಿಗೆನ ಹಾಕಿಲ್ಲ ನಾವು 1 ಮಂತನ, ಅದು ಒಂದು 3 years ಬ್ಯಾಕನ 2 years ಬ್ಯಾಕ್ 1 ಮಂತನ ಹೋಗಿದ್ಲು. ಅದು ಇಲ್ಲೇ ಕರ್ಟಿಗೆ ಒಳಗಡೆ ಒಬ್ಬರು ಬ್ರದರ್ ಹೇಳ್ಕೊಡ್ತಾ ಇದ್ರು, ಅವಾಗ ಓದಾಕಿ ಅಷ್ಟ. ಅದಕ್ಕೆ ಬರ್ವಲ್ತು ನೋಡ್ರಿ ನಮ್ಮ ಮಗಳು ಮಾಡಕಂದಿ. ನಮ್ಮ ತಮ್ಮಗೆ ಡ್ಯಾನ್ಸಿಂಗ್ ಸ್ಕಿಲ್ ಭಾಳ ಐತ್ರಿ, ಅದಕ್ಕೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಂತ ಹೇಳಕಂತೀನಿ. ಏನು ಮಾಡ್ತಾನನ್ರಿ, ಸಪೋರ್ಟ್ ಇಲ್ಲ ಅವನಿಗೆ, ಇಲ್ಲಾಂದ್ರೆ ಮಾಡ್ತಿದ್ನಿ ಏನಾದ್ರೆ. ಮಾಡ್ಸ್ಲಾ? ಹ್ಞೂ, ಟಾಪು ಲೇಸೆ ಪೋತೆ ಅಂತ ಒಂದು ಸಾಂಗ್ ಐತಲ್ಲ ಗೈಸ್, ಅದನ್ನು ಟ್ರೈ ಮಾಡಕಂತಾರ. ಭಾಳ ದಿನ ಆಗಿತ್ತು ನಾನು ಡ್ಯಾನ್ಸ್ ಮಾಡಿಸಿದ್ದಿಲ್ಲ, ಅದಕ್ಕೋಸ್ಕರ ಮಾಡ್ಸಕಂತೀನಿ ನೋಡ್ರಿ.
ಗಾಯ್ಸ್ ನೋಡ್ರಿ ಇವ್ರು ಒಂದೆರಡು ಫೋಟೋ ತೆಗಿಸ್ಕಪ್ಪ ಅಂತ ಬಂದಾರ. ಒಂದು ವಿಡಿಯೋ ಮಾಡಂದ್ರೆ ಏನೋ ಕೆಲಸ ಐತೆ ಅಂತ ನಮ್ಮ ವೀರಿಂದ ಅದಕ್ಕೆ ಹೊಂಟಾನ. ಎಷ್ಟು ಸ್ಮಾರ್ಟ್ ಕಾಣಕಂತ ಗೊತ್ತಾ ಇವ್ರ. ವೈಟ್ ಬ್ಲ್ಯಾಕ್ ಅಂದ್ರೆ ನಂಗೆ ಇಷ್ಟ. ಓಕೆ ಹಾಂ ಸುಮ್ಮನೆ ಓವರ್ ಆಕ್ಟಿಂಗ್ ಗೆ ರೆಡಿ ಆಗ್ಯಾರ. ಹೊಟ್ಟಿ ಕಿಚ್ಚು ಇಲ್ಲ. ಮೊನ್ನೆ ನೀನು ಕಸ ಬಳೆ ಹಾಕುತ್ತಿದ್ದಲ್ಲ, ಅದು ನಿನಗೆ ಹೊಟ್ಟಿ ಕಿಚ್ಚು. ಹೊಟ್ಟಿ ಊರಿ ನಿನ್ನೆ. ಹಾಯ್ ಗೈಸ್, ಇವತ್ತು ವಿಡಿಯೋ ಎಂಡಿಂಗಲ್ಲಿ ಕಮೆಂಟ್ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ವಿಡಿಯೋಕ್ಕೆ ಓದಕತ್ತೀರ ಅಂತಂದ್ರೆ, ಅಮ್ಮ ಊರಿಗೆ ಹೋಗಿದ್ದಕ್ಕೆ ಮನೆ ಫುಲ್ ಶಾಂತಿ ಇತ್ತಂತ ಒಂದು ಮಾಡಿದ್ದೆ. ಹೊಸ್ದಾಗಿ ಏನೋ ಒಂದು ಟ್ರೈ ಮಾಡಕಂತೀವಂತ ಒಂದು ತಮ್ನೇಲ್ ಹಾಕಿದ್ನಲ್ಲ ಗೈಸ್, ಆ ವಿಡಿಯೋದಾಗ ಕಮೆಂಟ್ಸ್ ಓದಕಂತೀನಿ. ಥ್ಯಾಂಕ್ ಯು ಸಿಸ್ ನಮ್ಮ ಕಮೆಂಟ್ ಓದಿದ್ದಕ್ಕೆ ಅಂತ. ಥ್ಯಾಂಕ್ ಯು. ಬೇಗ ಬನ್ನಿ ಅಕ್ಕ ಅಂತ ಮಾಡೋಣ. ಎಲ್ಲಿ ಬರ್ಬೇಕಾ? ಅವ್ರ ಊರಿಗೆ ಬಾ ಅಂತ ಕರೆದಿದ್ರು. ಮೇ ಬಿ ಅವ್ರಿಗೆ ಇರ್ಬೇಕು ಇವ್ರು. ವಿಡಿಯೋ ನೋಡೋರು ಪ್ರೈಸ್ ಕೇಳ್ತಾ ಇದ್ದಾರೆ, ಹೇಳಕ್ಕ ಅಂತ ಮಾಡಿದ್ದೀರಾ. ನಮ್ಮ ರೇಷ್ಮಾ ಡ್ರೆಸ್ ಹಾಕಿದ್ಲಲ್ಲ, ಅದ್ರ ಪ್ರೈಸ್ ಏನೋ 690 ಏನೋ 700 ಇರಬೇಕು. ಹೋಗಿ ಅವ್ರ ಪೇಜಿಗೆ ಮೆಸೇಜ್ ಮಾಡಿರಿ. ಅಕ್ಕ ನಿಮಗೆ ಯೂಟ್ಯೂಬ್ ಇಂದ ಇನ್ಕಮ್ ಬರುತ್ತಾ ಅಂತ. ಬರುತ್ತೆ. ಎಲ್ಲ ಡ್ರೆಸ್ಗೂ ರೇಟ್ ಮೆನ್ಷನ್ ಮಾಡಿ, ಹೆಲ್ಪ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಹಂಗೆ ಮಾಡ್ತೀನಿ, ಮೆನ್ಷನ್ ಮಾಡ್ತೀನಿ ರೇಟ್ನ. ಪಿಂಕ್ ಕಲರ್ ಬೇಕು ಅಕ್ಕ, ಅಮೌಂಟ್ ಎಷ್ಟು ಅಂತ. ಇನ್ಸ್ಟಾಗ್ರಾಮಲ್ಲಿ ಕ್ರಿಶ್ ಕಲೆಕ್ಷನ್ ಅಂತ ಒಂದು ಪೇಜ್ ಐತಿ, ಅಲ್ಲಿ ಹೋಗಿ ಮೆಸೇಜ್ ಹಾಕ್ರಿ. ಆಲ್ ದ ಬೆಸ್ಟ್ ರೇಷ್ಮಾ ಅಕ್ಕ ಅಂತ. ಥ್ಯಾಂಕ್ ಯು. ಆಯ್ತು ಸಿಸ್ಟರ್, ನಮ್ಮದು ಲಿಂಗ್ಸೂರು. ನನಗೆ ಕೊಟ್ಟಿದ್ದು ಪುಣೆಗೆ. ನಾನು ನಿಮ್ಮವೆಲ್ಲ ವೀಡಿಯೋಸ್ ನೋಡ್ತಿರ್ತೀನಿ. ನಮ್ಮ ಕಡೆ ಜನ ಹೀಗೆ ಬೆಳಿಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿ. ಹಾಯ್ ಅಕ್ಕ, ಐ ಆಮ್ ಫ್ರಮ್ ಕಾರವಾರ ಅಂತ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ನನ್ನ ಮಕ್ಕಳು ತುಂಬ ಖುಷಿ ಪಟ್ಟರು ಅಂತ. ಅವ್ರ ಮಕ್ಕಳ ಹೆಸರೇ ಹೇಳಿದ್ದೆ ಅವತ್ತು, ಅದಕ್ಕೆ ಅವ್ರು ಕಮೆಂಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅಂತ ಮಾಡಿದ್ದೀರಾ. ಥ್ಯಾಂಕ್ ಯು. ಹಾಯ್ ಜಾನು, ನಾವು ಬೆಳಗಾವಿ, ನಮ್ಮ ಊರು ಅಂತ. ಹಾಯ್ ಗಿರಿಜಾ ಅವ್ರ ಹೆಸರು. ಸೂಪರ್ ಸಿಸ್. ಫಸ್ಟ್ ಕಮೆಂಟ್ ಅಮ್ಮು ಎಲ್ಲಿ ಅಂತ ಬಂದಿದ್ದಾರೆ, ಅವ್ರು ಊರಿಗೆ ಹೋಗಿದ್ರು. ಅಕ್ಕ ವೀರೇಶ್ ಅಣ್ಣಾಗೆ ನಿಮ್ಮ ವಿದ್ಯುತ್ ಸೊಸೆನ ಮಾಡ್ಕೊಳ್ಳಿ ಅಕ್ಕ ಅಂತ. ಗೊತ್ತಿಲ್ಲ, ಏನ ಅವ್ರವ್ರ ಇಷ್ಟ. ರೇಷ್ಮಾ ಅಕ್ಕ ಆಲ್ ದ ಬೆಸ್ಟ್ ಅಂತ ಮಾಡಿದ್ವಿ. ಥ್ಯಾಂಕ್ ಯು ಅಕ್ಕ. ಟೀತ್ ಬಗ್ಗೆ ಹೇಳಿಸಿ ಅಂತ. ಹೇಳಿಸ್ತೀನಿ. ಅವಳು ಊರಿಗೆ ಹೋಗಿದ್ದಾಳೆ, ಇವಾಗ ಮದ್ವೆಗೆ ಹೋಗಿದ್ದಾಳ. ಅಕ್ಕ ನಮ್ಮ ಊರ ಹೆಸರು ಹೇಳಿ. ಊರ ಹೆಸರು ಅಂಗರಾಗ ಅಂತ. ಏನೋ ಅಂಗರಾಗ ಅಂತ. ಸಲಿಂಗಪ್ಪರ ಯಾರಕ್ಕ ರಿಲೇಷನ್ ಇದ್ದಾರೆ? ನಾವು ನಾಯಕ, ನಮ್ಮ ಫ್ಯಾಮಿಲಿ ಅಲ್ಲಿ ಇರೋದಂತ. ಅಲ್ಲಿ ನಮ್ಮ ರೇಷ್ಮಾ ಅವರ ಅತ್ತೆ, ಅವರ ಫ್ಯಾಮಿಲಿ ಅಲ್ಲೇ ಇರ್ತಾರ. ಯೂಟ್ಯೂಬ್ ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಹೌದು, ಇದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಮಾಡ್ತೀನಿ ಸಿಸ್. ಒಂದು ಮಾತು ಹೇಳ್ತೀನಿ, ಬೇಜಾರಾಗಬೇಡಿ. ನನ್ನ ಅನುಭವದ ಮಾತು. ಗುಂಡನ್ನ ಫೇಸ್ ಜಲ್ದಿ ತೋರಿಸ್ಬೇಡಿ, ಯಾಕಂದರೆ ದೃಷ್ಟಿ ಆಗುತ್ತೆ. ಯಾರ ದೃಷ್ಟಿನೂ ಹೆಂಗಿರುತ್ತೆ ಗೊತ್ತಿಲ್ಲ, ಅದಕ್ಕೆ ಗುಂಡ ಆರಾಮಾಗಿ ಇರಬೇಕು. ಲವ್ ಯು ಆಗು ಬಂಗಾರ ಅಂತ ಏನೋ ದೊಡ್ಡ ಕಮೆಂಟ್ ಮಾಡಿದಾರ. ಮತ್ತೇನೇನೋ ಕಮೆಂಟ್ ಮಾಡಿದಾರ. ನನ್ನ ಮಗನೇ ಇಲ್ಲ, ಏನೇನೋ ಮಾಡಿದಾರ ಪಾಪ. ಬೇಜಾರಲ್ಲಿ ಮಾಡಿದಾರ. ಬೇಜಾರಾಗಬೇಡಿ ಸಿಸ್, ಎಲ್ಲ ಒಳ್ಳೇದಾಗುತ್ತೆ. ನೀವು ಹೇಳ್ದಂಗೆ ನಿಜ ದೃಷ್ಟಿ ಆಗುತ್ತಾ ನೋಡೋಣ. ಯಾವಾಗಾದ್ರೂ ತೋರಿಸ್ಬೇಕಲ್ಲ, ಒಂದಿನ ತೋರಿಸ್ತೀನಿ. ಜಾಸ್ತಿ ಕಮೆಂಟ್ಸ್ ಬಂದವು ಇದಕ್ಕೆ. ತುಂಬ ದಿನ ಕಮೆಂಟ್ ಮಾಡ್ತಾ ಇದ್ದೆ, ಇವಾಗ ರಿಪ್ಲೈ ಬಂತು ಅಂತ ನೇತ್ರ ಮಾಡಿದಾರೆ. ಥ್ಯಾಂಕ್ ಯು. ರೇಷ್ಮಾ ಅಕ್ಕ ಸ್ಕಿನ್ ಕೇರ್. ಅಯ್ಯೋ, ನಮ್ಮ ಸ್ಕಿನ್ ಕೇರ್ ಬಗ್ಗೆ ಕೇಳಿದ್ರೆ ನೀವು ಫುಲ್ ನಗಾಡ್ತೀರಿ. ಅದನ್ನೊಂದು ವಿಡಿಯೋನ ಮಾಡ್ಬೇಕಂತ ಮಾಡೀವಿ ನಾನು, ನಮ್ಮ ರೇಷ್ಮಾ. ಅಕ್ಕ ನನಗೆ ಬೇಜಾರಕ್ಕ, ನನಗೆ ರಿಪ್ಲೈನೇ ಮಾಡ್ತಿಲ್ಲ ವಿಡಿಯೋದಲ್ಲಿ. ಬಟ್ ನಾನು ನಿಮ್ಮ ವಿಡಿಯೋಗೆ ವೇಟ್ ಮಾಡ್ತಿರ್ತೀನಿ ಅಕ್ಕ, ಚೆನ್ನಾಗಿ ಇರುತ್ತೆ ಅಕ್ಕ ಅಂತ. ರೇಖಾ ಕಬ್ಬೇರ್ ಅಂತ. ಥ್ಯಾಂಕ್ ಯು ಸೋ ಮಚ್ ರೇಖಾ. ಥ್ಯಾಂಕ್ ಯು ಅಕ್ಕ. ಪಾಪು ಮುಖ ತೋರಿಸಿ ಅಂತ. ಇನ್ನೂ ಸ್ವಲ್ಪ ದಿನ ಬಿಟ್ಟು ತೋರಿಸ್ತೀನಿ. ವೇಟ್ ಲಾಸ್ ಮಾಡೋಕ್ಕೆ ಏನು ಮಾಡ್ಬೇಕಕ್ಕ, ಉದಾಹರಣೆ ಹೇಳು ಅಕ್ಕ ಅಂತ. ಏನಂದ್ರೆ ಏನೂ ಮಾಡಿಲ್ಲ, ಇನ್ನೇ ನಾನು ಸ್ವಲ್ಪ ಹೊಟ್ಟೆ ಕರಗಿಸ್ಬೇಕು. ಅದನ್ನ ಬೇಕಾದ್ರೆ ನಾನು ಮಾಡ್ತೀನಿ, ಅವಾಗ ನಿಮಗೆ ಹೇಳ್ತೀನಿ. ನಮ್ಮದು ವಿಜಯಪುರ ಅಂತ ಮಾಡಿದ್ದೀರಿ. ಮೆಟರ್ನರಿ ಗೌನ್ ರೇಟ್ ಎಷ್ಟು, ಮತ್ತು ಬೆಂಗಳೂರು ಡೆಲಿವರಿ ಕಳಿಸ್ತೀರಾ ಅಂತ. ಕಳಿಸ್ತೀವಿ. ನೀವು ಅವರಿಗೆ ಮೆಸೇಜ್ ಮಾಡಿದರೆ ಬೆಂಗಳೂರು ಎಲ್ಲ ಕಡೆನೂ ಕಳಿಸ್ತಾರೆ. ನೀವು ಬ್ಲಾಗ್ ಮಾಡೋದು ನಿಮ್ಮ ಹಸ್ಬೆಂಡಿಗೆ ಗೊತ್ತಿದೆಯಾ ಅಕ್ಕ? ಅವರು ನಿಮಗೆ ಸಪೋರ್ಟ್ ಮಾಡ್ತಾರಾ ಅಂತ.
ಗೊತ್ತಿದೆ, ವ್ಲಾಗ್ ಎಲ್ಲ ನೋಡ್ತಾರ, ಸಪೋರ್ಟ್ ಮಾಡ್ತಾರ, ಅವ್ರ ವಿಡಿಯೋದಲ್ಲಿ ಬರಲ್ಲ ಅಷ್ಟೇ. ಹಾಯ್ ಮೆಸೇಜ್ ರಿಪ್ಲೈ ಮಾಡಿ ಅಂತ ಲಿಂಕ್ ಕೊಡಿ ಅಂದಿದ್ರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಕ್ರಿಶ್ ಕಲೆಕ್ಷನ್ ಅಂತ ಒಂದು ಪೇಜ್ ಐತೆ ನೋಡ್ರಿ, ಅಲ್ಲಿ ಮೆಸೇಜ್ ಮಾಡ್ರಿ. ವಿಜುನ ನಿಮ್ಮ ವೀರುಗ ತಗೋಬೇಕಂತ ಮಾಡಿರ ಅಂತ. ಹಾಗೇನಿಲ್ಲ. ಜ್ಯೋತಿ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲೂಟಿಕ್ ಇನ್ನೂ ಬಂದಿಲ್ಲ ಅಂತ. ಬ್ಲೂಟಿಕ್ ಅದು ಬರಲ್ಲ, ನಾವೇ ತಗೋಬೇಕು ಅಮೌಂಟ್ ಕೊಟ್ಟು. ಅದಕ್ಕಾಗಿ ತಗೊಂಡಿಲ್ಲ. ಸಿಸ್ ಮೆಸೇಜ್ ಯಾವ ಮಸಾಜ್ ಆಯಿಲ್ ಯೂಸ್ ಮಾಡ್ತೀರಾ ಪ್ಲೀಸ್ ಹೇಳಿ ಅಂತ. ಯಾವುದು ಆಯಿಲ್ ಯೂಸ್ ಮಾಡಕ್ಕಂತಿಲ್ಲ, ನಾರ್ಮಲ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ. ನೀವು ಹಾಕೊಂಡಿರೋದು ನೈಟಿನ ಟಾಪ್ ಅಂತ, ಅವತ್ತು ಹಾಕೊಂಡಿದ್ದೆ ಅದು ನೈಟಿ. ಅಕ್ಕ ಪ್ಲೀಸ್ ನಮ್ಮ ಕಮೆಂಟ್ಗೂ ರಿಪ್ಲೈ ಮಾಡಿ ಅಕ್ಕ. ರಘು ಏನ್ ಮಾಡಕಂತಲ್ಲ, ರಘುವರ ನನ್ನ ಹೆಸರು ನಂಗೆ ತುಂಬಾ ಇಷ್ಟ ಆಯ್ತು ಅಂತ. ಯಾರೋ ಶರಣಪ್ಪ ಕಲಾಪುರ ಅಂತ ಏನೋ ಐತಿ, ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಘುವರನ್ ಅಂತ. ನನಗೂ ಇಷ್ಟ ಆಗಿತ್ತು, ಅದು ಹಿಡಿದ್ಗಟ್ಲೆ ಇಷ್ಟ ಆಯ್ತು. ದೇವ್ರ ಹೆಸರನ್ನು ಮರತಲ್ಲ ಅಂತ ಅದನ್ನ ಇಟ್ಟಿದ್ದೆ. ಇಂಜೆಕ್ಷನ್ ಆಯ್ತಾ ಅಂತ ಮಾಡಿದರೆ ಆಯ್ತು, ಮೊನ್ನೆ ವಿಡಿಯೋ ಹಾಕಿದ್ ನೋಡ್ರಿ. ನಿಮ್ಮ ನೈಟಿ ಎಲ್ಲಿ ತಗೊಂಡ್ರಿ ಅಂತ. ನಾವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಗೊಂಡಿದ್ದೀವಿ. ನಿಮ್ಮ ಪಾಪು ಡೇಟ್ ಹೇಳಿ ಅಂತ. ನಮ್ಮ ಪಾಪು ಫೆಬ್ರವರಿ 25, 2026. ನಿಮ್ಮ ಡಿಸ್ಟಿಕ್ ಯಾವುದು ಅಂತ. ನಮ್ಮ ಡಿಸ್ಟಿಕ್ ಕೊಪ್ಪಳ. ಅವ್ರ ಪಾಪು ಅಂತ ಯಾರು ಅಪ್ಪು ಮತ್ತೆ ರಿತು ಹಾಯ್ ಮಾಡ್ಬೇಕಂತ. ಹಾಯ್ ಅಪ್ಪು ರಿತು ಹಾಯ್. ಅಕ್ಕ ನಮ್ಮದು ಇದೇ ತಿಂಗಳು 25ನೇ ತಾರೀಕು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ನನಗೆ ವಿಶ್ ಮಾಡಿ. ಹೆಸರು ಲಕ್ಷ್ಮಿ ಮತ್ತು ಮಹೇಶ್ ಅಂತ. ಅವ್ರಿಗೆ ಹ್ಯಾಪಿ ಆ್ಯನಿವರ್ಸರಿ. ಪಿಂಕ್ ಡ್ರೆಸ್ಸಿನ ಲಿಂಕ್ ಭಾಳ ಜನ ಕೇಳಿರಿ, ಪ್ರೈಸ್ ಕೇಳಿರಿ. ಪ್ರೈಸ್ 700 ಇರಬೇಕು. ಹೋಗಿ ಕ್ರಿಶ್ ಕಲೆಕ್ಷನ್ ಅಂತ ಒಂದು ಪೇಜ್ ಇದೆ, ಆ ಪೇಜಿಗೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ. ಓಕೆ ಗೈಸ್, ಇಷ್ಟು ಕಮೆಂಟ್ಸ್ ಬಂದಿದ್ದು ನೋಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗಿರೋ ಕಮೆಂಟ್ಸ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಬಾಯ್.